ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ದೇವರನಾಡು ಎಂದೇ ಕರೆಯಲ್ಪಡುವ ಕೇರಳ ರಾಜ್ಯಕ್ಕೆ ಹೋಗೋಣ. ಇವತ್ತಿನ ಈ ಕೇಸ್ ಇತಿಹಾಸದಲ್ಲಿಯೇ ನೀವೆಂದಿಗೂ ಕಂಡಿರದ ಹಾಗೆ ಕೇಳಿರದ ಒಂದು ಭಯಾನಕ ಕೇಸ್ ಆಗಿದೆ. ಇಡೀ ಮನುಷ್ಯ ಕುಲವನ್ನೇ ಒಂದು ಸಾರಿ ನಡುಕ ಹುಟ್ಟಿಸುವಂತೆ ಮಾಡುತ್ತೆ ಈ ಪ್ರಕರಣ. ಈ ಕೇಸ್ನಲ್ಲಿ ಕೊಲೆ ಮಾಡುವುದಕ್ಕೆ ಒಂದು ಪ್ರಾಣಿಯನ್ನು ಉಪಯೋಗಿಸಲಾಗಿತ್ತು. ಪೊಲೀಸರು ಯಾವೆಲ್ಲ ರೀತಿಯಲ್ಲಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು ಅಂದ್ರೆ ಅವರು ಯಾವತ್ತೂ ಮುಂಚೆ ಈ ರೀತಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೇ ಇರಲಿಲ್ಲ. ಕೋರ್ಟ್ ನಲ್ಲಿ ಕೂಡ ಮೊದಲ ಬಾರಿಗೆ ಇಂಥ ಒಂದು ಕೇಸ್ ಬಂದಿತ್ತು. ಈ ಒಂದು ಕೇಸ್ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಈ ಕೇಸ್ ಅನ್ನ ಪೊಲೀಸ್ ಟ್ರೈನಿಂಗ್ ಸಿಲೆಬಸ್ ನಲ್ಲಿ ಕೂಡ ಇನ್ಕ್ಲೂಡ್ ಮಾಡಲಾಯಿತು. ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯ ಅಂಚಲ್ ಎಂಬ ಒಂದು ಸಣ್ಣ ಊರು. ಇಲ್ಲಿ ಒಂದು ಸಣ್ಣ ಫ್ಯಾಮಿಲಿ ವಾಸವಾಗಿತ್ತು. ಮನೆಯ ಮಗಳು ಉತ್ತರ. ಈಕೆಗೆ ಮದುವೆಯಾಗಿತ್ತು. ಸ್ವಲ್ಪ ದಿನದಿಂದ ಆಕೆ ತನ್ನ ತವರು ಮನೆಯಲ್ಲಿ ಉಳ್ಕೊಂಡಿದ್ಲು. ದಿನಾಂಕ 7 ಮೇ 2020 ಮುಂಜಾನೆ ಸೂರ್ಯೋದಯದ ಸಮಯ. ಮನೆಯಲ್ಲಿ ನಿಧಾನವಾಗಿ ಎಲ್ಲರೂ ಏಳೋಕೆ ಶುರುವಾಗಿದ್ರು. ನಾರ್ಮಲ್ ಆಗಿ ಉತ್ತರಾಗೆ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ. ಆದ್ರೆ ಅಂದು ಆಕೆ ಬೇಗ ಎದ್ದಿರಲಿಲ್ಲ. ಮೇ 6ಕ್ಕೆ ಉತ್ತರಾಳ ಗಂಡ ಸೂರಜ್ ಎಸ್ ಕುಮಾರ್ ಮನೆಗೆ ಬಂದಿದ್ದ. ಮಗಳು ಉತ್ತರಾಳ ರೂಮ್ ಮನೆಯ ಫಸ್ಟ್ ಫ್ಲೋರ್ ನಲ್ಲಿತ್ತು. ಹಾಗಾಗಿ ಆಕೆಯ ಗಂಡ ಕೂಡ ಅದೇ ರೂಮ್ ನಲ್ಲಿ ಮಲಗಿದ್ದ. ಸ್ವಲ್ಪ ಸಮಯದಲ್ಲಿ ಸೂರಜ್ ಕೂಡ ಎದ್ದು ಅಲ್ಲೇ ಮನೆಯೊಳಗೆ ವಾಕ್ ಮಾಡೋಕೆ ಶುರು ಮಾಡಿದ್ದ. ಆತ ಯಾವಾಗ ಮನೆಗೆ ಬಂದ್ರೂ ಹೀಗೆ ಆರಾಮಾಗಿ ಓಡಾಡ್ಕೊಂಡಿರ್ತಿದ್ದ. ಆದ್ರೆ ಉತ್ತರ ಮಾತ್ರ ಇನ್ನೂ ರೂಮಿಂದ ಹೊರಗೆ ಬಂದಿರ್ಲಿಲ್ಲ. ಉತ್ತರಾಳ ಅಮ್ಮ ಸೂರಜ್ ಹತ್ರ ಕೇಳ್ತಾರೆ, ಏನಿದು ಮಗಳು ಇನ್ನೂ ಮಲಗಿದ್ದಾಳಲ್ಲ, ದಿನಾಲೂ ಇಷ್ಟು ಹೊತ್ತಿಗಾಗ್ಲಿ ಎದ್ದು ಕೆಳಗೆ ಬರ್ತಿದ್ಲು ಅಂತ ಹೇಳ್ತಾ ಅಮ್ಮನೇ ಉತ್ತರಾಳನ್ನ ಎಬ್ಬಿಸೋಕೆ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಉತ್ತರ ಇನ್ನು ನಿದ್ರೆ ಮಾಡ್ತಾ ಇದ್ಲು. ಆಕೆಯ ಬಾಯಿ ಸ್ವಲ್ಪ ಓಪನ್ ಆಗಿತ್ತು. ಹಾಗೆ ಆಕೆಯ ಶರೀರ ಸ್ವಲ್ಪ ಗ್ರೀನ್ ಆಗಿ ಕಾಣಿಸ್ತಾ ಇತ್ತು. ಆ ಕೂಡ್ಲೆ ಉತ್ತರಾಳ ಅಮ್ಮ ಜೋರಾಗಿ ಅಳಿಯನನ್ನ ಕೂಗಿ ಕರೀತಾರೆ. ಆತ ಬಂದ ತಕ್ಷಣ ಆತನ ಹತ್ರ ಕೇಳ್ತಾರೆ, ನೀವು ಎದ್ದಾಗ ಆಕೆಯನ್ನ ಯಾಕೆ ಎಬ್ಬಿಸ್ಲಿಲ್ಲ? ಅದಕ್ಕೆ ಸೂರಜ್ ಹೇಳ್ತಾನೆ, ಆಕೆ ಮಲಗಿದ್ಲು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಜಸ್ಟ್ ಎದ್ದು ಹಾಗೆ ಹೊರಗೆ ಹೋದೆ ಅಂತಾನೆ. ಉತ್ತರಾಳ ಅಮ್ಮ ಮತ್ತು ಆಕೆಯ ಗಂಡ ಎಷ್ಟೇ ಎಬ್ಬಿಸಿದ್ರು ಆಕೆ ಏಳಲೇ ಇಲ್ಲ. ಎಲ್ಲರನ್ನ ಕೂಗಿ ಕರೀತಾರೆ. ಕುಟುಂಬದವರೆಲ್ಲ ಸೇರಿಕೊಂಡು ಉತ್ತರಾಳನ್ನ ಎಬ್ಬಿಸೋಕೆ ಶುರು ಮಾಡಿದ್ರು. ಆಕೆ ಏಳಲೇ ಇಲ್ಲ. ತಕ್ಷಣ ಆಕೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಎಕ್ಸಾಮಿನ್ ಮಾಡಿ ಹೇಳ್ತಾರೆ, ಈಕೆ ಆಲ್ರೆಡಿ ಸತ್ತು ಹೋಗಿದ್ದಾಳೆ ಅಂತ. ಇಷ್ಟು ಕೇಳ್ತಾ ಇದ್ದ ಹಾಗೆ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತು. ಆದ್ರೆ ಇದು ಹೇಗೆ ಸಾಧ್ಯ? ಮಲಗಿದ್ದಲ್ಲಿಯೇ ಮರಣ ಹೊಂದಲು ಹೇಗೆ ಸಾಧ್ಯ ಅಂತೆಲ್ಲ ಮಾತನಾಡಲು ಹಾಗೆ ಯೋಚಿಸಲು ತೊಡಗಿದ್ರು. ಆಕೆಯ ದೇಹ ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗಿತ್ತು. ಡಾಕ್ಟರ್ಗಳು ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡೋಕೆ ಶುರು ಮಾಡಿಕೊಂಡ್ರು. ಕೊನೆಗೆ ಡಾಕ್ಟರ್ಗಳಿಗೆ ಯಾವ ಡೌಟ್ ಇತ್ತು ಅದೇ ನಿಜವಾಯಿತು. ಉತ್ತರಾಳ ಲೆಫ್ಟ್ ಹ್ಯಾಂಡಿನಲ್ಲಿ 2 ಹಲ್ಲಿನ ಮಾರ್ಕ್ ಇತ್ತು. ಆ ಮಾರ್ಕ್ಗಳು ಕೇವಲ ಹಾವು ಕಚ್ಚಿದ್ರೆ ಮಾತ್ರ ಆಗುವಂಥದ್ದು. ಸೊ ಡಾಕ್ಟರ್ಗಳಿಗೆ ಗೊತ್ತಾಯ್ತು ಇದು ನ್ಯಾಚುರಲ್ ಡೆತ್ ಅಲ್ಲ, ಹಾವು ಕಚ್ಚಿದ್ದರಿಂದ ಆಗಿದೆ ಅಂತ. ಆ ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಹಾಸ್ಪಿಟಲ್ಗೆ ಬಂದು ಶವವನ್ನ ನೋಡ್ತಾರೆ. ನಂತರ ಉತ್ತರಾಳ ಪೋಸ್ಟ್ ಮಾರ್ಟಮ್ ಹಾಗೆ ವೆಸಲರಿ ಟೆಸ್ಟಿಂಗ್ಗೆ ನಿರ್ಧರಿಸಲಾಗುತ್ತೆ. ಇದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಪ್ಕೋತಾರೆ. ನಂತರ ಟೆಸ್ಟಿಂಗ್ಗಳೆಲ್ಲ ನಡೆದು ರಿಪೋರ್ಟ್ ಕೂಡ ಬರುತ್ತೆ. ಅದರಲ್ಲಿ ಗೊತ್ತಾಗುತ್ತೆ ಉತ್ತರಾಳ ಸಾವು ನ್ಯೂರೋಟಾಕ್ಸಿಕ್ ಇಂದ ಆಗಿದೆ ಅಂತ. ಇದನ್ನ ಸ್ಪೆಕ್ಟಕಲ್ಡ್ ಕೋಬ್ರಾದಲ್ಲಿ ಜಾಸ್ತಿ ಕಾಣಲಾಗುತ್ತೆ. ಇದು ಆ ಪ್ರದೇಶದಲ್ಲಿ ಒಂದು ಕಾಮನ್ ಸ್ನೇಕ್ ಆಗಿತ್ತು.
ಸೊ ಫೈನಲಿ ಎಲ್ಲರೂ ಅನ್ಕೋತಾರೆ ಹಾವು ಕಚ್ಚಿ ಉತ್ತರಾಳ ಸಾವು ಸಂಭವಿಸಿದೆ ಅಂತ. ಆದ್ರೆ ಮುಂದೆ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ ಮಲಗಿದ್ದ ಉತ್ತರಾಳಿಗೆ ಹಾವು ಕಚ್ಚಿಲ್ಲ, ಬದಲಿಗೆ ಆಕೆ ಅನ್ಕಾನ್ಶಿಯಸ್ ಆಗಿದ್ಲು. ಆ ರಿಪೋರ್ಟಿನ ಪ್ರಕಾರ ಆಕೆಗೆ ನಿದ್ರೆ ಮಾತ್ರೆಯನ್ನ ಬಹಳಷ್ಟು ಪ್ರಮಾಣದಲ್ಲಿ ಕೊಡಲಾಗಿತ್ತು. ನಿಧಾನವಾಗಿ ಈ ಸ್ಟೋರಿ ಸ್ನೇಕ್ ಬೈಟ್ ಇಂದ ಪ್ರೀ ಪ್ಲಾನ್ಡ್ ಮರ್ಡರ್ ಕಡೆಗೆ ತಿರುಗೋಕೆ ಶುರುವಾಯಿತು. ಈ ಕಡೆ ಮನೆಯವರೆಲ್ಲ ಉತ್ತರಾಳಿಗೆ ಹಾವು ಕಚ್ಚಿ ಸಾವು ಸಂಭವಿಸಿದ್ದರಿಂದ ಮನೆಯಲ್ಲಿ ಹಾವನ್ನ ಹುಡುಕೋಕೆ ಶುರು ಮಾಡ್ಕೊಂಡ್ರು. ಹುಡುಕುತ್ತಾ ಉತ್ತರಾಳ ರೂಮ್ನಲ್ಲೇ ಆಕೆಯ ಬೆಡ್ ಕೆಳಗೆ ಹಾವು ಸಿಗುತ್ತೆ. ಎಲ್ಲರೂ ಸೇರಿಕೊಂಡು ಸರಿಯಾಗಿ ಹೊಡೆದು ಆ ಹಾವನ್ನ ಅಲ್ಲೇ ಸಾಯಿಸಿ ಬಿಡ್ತಾರೆ. ನಂತರ ಅದನ್ನ ಅಲ್ಲೇ ಮನೆಯ ಗಾರ್ಡನ್ ನಲ್ಲಿ ಗುಂಡಿ ತೋಡಿ ಹೂತಾಕ್ತಾರೆ. ಹಾಸ್ಪಿಟಲ್ನವರ ಎಲ್ಲಾ ಟೆಸ್ಟ್ ಮುಗಿಸಿದ ನಂತರ ಉತ್ತರಾಳ ಬಾಡಿಯನ್ನ ಮನೆಯವರಿಗೆ ಹಸ್ತಾಂತರಿಸಲಾಯಿತು. ಮೊದಲೇ ಇದೊಂದು ಸರಿಯಾದ ಕನ್ಕ್ಲೂಷನ್ಗೆ ಇನ್ನೂ ಬಾರದೇ ಇರೋ ಕೇಸ್. ಒಂದು ಕಡೆ ಹಾವು ಕಚ್ಚಿದೆ, ಜೊತೆಗೆ ಆಕೆ ಭಾರಿ ಪ್ರಮಾಣದಲ್ಲಿ ನಿದ್ರೆ ಮಾತ್ರೆಯನ್ನ ತಿಂದಿದ್ದಾಳೆ. ಹಾಗಾಗಿ ಡಾಕ್ಟರ್ಗಳು ಎಲ್ಲಾ ಸ್ಯಾಂಪಲ್ಗಳನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರು. ಮನೆಯವರು ಉತ್ತರಾಳ ಅಂತಿಮ ಸಂಸ್ಕಾರವನ್ನ ಮಾಡಿ ಮುಗಿಸ್ತಾರೆ. ಮಗಳ ಒಂದು ಸಡನ್ ಡೆತ್ ಮನೆಯವರಿಗೆಲ್ಲ ಒಂದು ಶಾಕ್ ಆಗಿತ್ತು. ಉತ್ತರಾಳಿಗೆ ಒಂದು ಮಗ ಕೂಡ ಇದ್ದ. ಆ ಕಂದಮ್ಮನಿಗೆ ಇನ್ನೂ 1 ವರ್ಷ ಕೂಡ ತುಂಬಿರಲಿಲ್ಲ. ಆಕೆಯ ಗಂಡ ಸೂರಜ್ ಕೂಡ ಕುಸಿದು ಹೋಗಿದ್ದ. ನಂತರ ಪೊಲೀಸರು ಮನೆಗೆ ಬರ್ತಾರೆ. ಆ ದಿನ ಏನೆಲ್ಲ ಆಯ್ತು ಅಂತ ಕಂಪ್ಲೀಟ್ ಆಗಿ ತಿಳ್ಕೊತಾರೆ. ಅನಂತರ ಮನೆಯೆಲ್ಲ ಸರ್ಚ್ ಮಾಡ್ತಾರೆ. ಎಲ್ಲಿ ಹುಡುಕಿದ್ರು ಆ ನಿದ್ರೆ ಮಾತ್ರ ಸಿಗಲಿಲ್ಲ. ಅನಂತರ ಊರಿನವರು ಪೊಲೀಸರಿಗೆ ಹಾವನ್ನು ಮಣ್ಣು ಮಾಡಿದ ಜಾಗವನ್ನ ತೋರಿಸ್ತಾರೆ. ಪೊಲೀಸರು ಅದನ್ನ ಅಗೆದು ಹಾವನ್ನ ಟೆಸ್ಟಿಂಗ್ ಆಗಿ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಯಾಕಂದ್ರೆ ಅದು ಕೇಸ್ನ ಬಹುಮುಖ್ಯ ಪ್ರಾಪರ್ಟಿ ಆಗಿತ್ತು. ಮನೆಯವರ ಪ್ರಕಾರ ಇಲ್ಲಿಂದ 2 ತಿಂಗಳ ಹಿಂದೆ ಕೂಡ ಹೀಗೆ ಉತ್ತರಾಳಿಗೆ ಹಾವು ಕಚ್ಚಿತ್ತು. ಅದು ಮಧ್ಯಾಹ್ನದ ಸುಮಾರು 1 ಗಂಟೆಯ ಸಮಯದಲ್ಲಿ ಕಚ್ಚಿತ್ತು. ಆಗ ಆಕೆಗೆ ರಸ್ಸಲ್ ವೈಪರ್ ಎಂಬ ಹಾವು ಕಚ್ಚಿತ್ತು. ಆಗಲೂ ಆಕೆಯ ಸ್ಥಿತಿ ಚಿಂತಾಜನಕವಾಗಿತ್ತು. ಆಕೆಯ ಕಾಲನ್ನ 3 ಬಾರಿ ಸರ್ಜರಿ ಮಾಡಲಾಗಿತ್ತು. ಆ ದಿನ ನಮ್ಮ ಮಗಳು ಹೇಗೋ ದೇವರ ದಯೆಯಿಂದ ಬದುಕಿದ್ಲು ಅಂತ ಉತ್ತರಾಳ ಪೋಷಕರು ಹೇಳ್ತಾರೆ. ಮಾರ್ಚ್ 2ರಿಂದ ಏಪ್ರಿಲ್ 22ರವರೆಗೂ ಆಕೆ ಆಸ್ಪತ್ರೆಯಲ್ಲೇ ಇದ್ಲು. ಅಲ್ಲಿಂದ ಮತ್ತೆ ಕೆಲವು ದಿನಗಳಲ್ಲಿ ಈಗ ಕೋಬ್ರಾ ಕಚ್ಚಿದೆ. ಅದಾಗೆ ಕಚ್ಚಿದೆಯಾ ಅಥವಾ ಬೇರೆ ಯಾರಾದ್ರೂ ಪ್ಲಾನ್ ಮಾಡಿ ಕಚ್ಚಿಸಿದ್ದಾರೋ ಗೊತ್ತಿಲ್ಲ. ಅಂಚಲ್ ಪೊಲೀಸ್ ಸ್ಟೇಷನ್ನಲ್ಲಿ ಅನ್ನೋನ್ ಪರ್ಸನ್ ಮೇಲೆ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಮಾನಸಿಕವಾಗಿ ಉತ್ತರ ಅಷ್ಟೊಂದು ಸರಿ ಇರಲಿಲ್ಲ. ಆಕೆಗೆ ಲರ್ನಿಂಗ್ ಡಿಸೆಬಿಲಿಟಿ ಎಂಬ ಮಾನಸಿಕ ಖಿನ್ನತೆ ಇತ್ತು. ಅಂದ್ರೆ ಆಕೆಗೆ ವಿಷಯಗಳನ್ನ ಬೇಗ ಅರ್ಥ ಮಾಡಿಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕಾಗಿ ಸುಮಾರು ವರ್ಷಗಳಿಂದ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು. ಹಾಗೆ ಆಕೆಯ ಆರೋಗ್ಯ ಮುಂಚೆಗಿಂತ ತುಂಬಾನೇ ಬೆಟರ್ ಆಗಿತ್ತು. ಇವರದೊಂದು ಸುಖಿ ಪರಿವಾರ. ಮನೆಯಲ್ಲಿ ಹಣದ ಯಾವುದೇ ಕೊರತೆ ಇರಲಿಲ್ಲ. ಉತ್ತರಾಳ ತಾಯಿ ರಿಟೈರ್ಡ್ ಸ್ಕೂಲ್ ಪ್ರಿನ್ಸಿಪಲ್. ಹಾಗೆ ಅಪ್ಪನ ಲೆದರ್ ಬಿಸ್ನೆಸ್ ಕೂಡ ಇತ್ತು. ಸಮಯ ಕಳೆದಂತೆ ಉತ್ತರ ಮದುವೆ ವಯಸ್ಸಿಗೆ ಬರ್ತಾಳೆ. ಆದರೆ ಆಕೆಯ ಮೆಂಟಲ್ ಹೆಲ್ತ್ ಇಂದಾಗಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಹೀಗೆ 2017-18ರ ನಡುವೆ ಉತ್ತರಾಳ ತಂದೆ ತಾಯಿ ಮ್ಯಾಟ್ರಿಮೋನಿ ಸೈಟ್ನಲ್ಲಿ ಆಕೆಯ ಎಲ್ಲಾ ಡೀಟೇಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಆಕೆಯ ಒಳ್ಳೆಯ ಗುಣಗಳು ಹಾಗೆ ಆಕೆಯಲ್ಲಿದ್ದ ನ್ಯೂನ್ಯತೆ ಎರಡನ್ನೂ ಮೆನ್ಷನ್ ಮಾಡ್ತಾರೆ. ಹೀಗೆ ಸಮಯ ಕಳೀತಾ ಅವರಿಗೆ ಒಂದು ಹುಡುಗನ ಪ್ರೊಫೈಲ್ ಸಿಗುತ್ತೆ. ಆತನೇ ಸೂರಜ್ ಕುಮಾರ್. ಆತ ಪಾತನಂತಿಟ್ಟ ಜಿಲ್ಲೆಯ ಅದೂರ್ ಎಂಬ ಹಳ್ಳಿಯ ಹುಡುಗ. ಈತನ ಫ್ಯಾಮಿಲಿಯಲ್ಲಿ ಈತನ ತಂದೆ ತಾಯಿ ಹಾಗೆ ಈತನ ಒಬ್ಬಳೇ ತಂಗಿ. ಒಳ್ಳೆ ಡೀಸೆಂಟ್ ಫ್ಯಾಮಿಲಿ ಇದಾಗಿತ್ತು.
ಸೂರಜ್ ಅಲ್ಲಿ ಒಂದು ಲೋಕಲ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸಂಬಳ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಆದ್ರೆ ಅದರಲ್ಲೇ ಮನೆ ನಡೆಸ್ತಾ ಇದ್ದ. ಉತ್ತರ ಹಾಗೂ ಸೂರಜ್ನ ಫ್ಯಾಮಿಲಿ ಒಟ್ಟಿಗೆ ಮಾತಾಡಿ ಎರಡೂ ಕುಟುಂಬಗಳು ಇವರ ಮದುವೆಗೆ ಒಪ್ಕೋತಾರೆ. ಸೂರಜ್ನ ಫ್ಯಾಮಿಲಿಗೆ ಉತ್ತರಾಳ ಮೆಂಟಲ್ ಕಂಡೀಷನ್ ಮುಂಚೆನೆ ಗೊತ್ತಿತ್ತು. ಹಾಗೆ ಅವರಿಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತನೂ ಹೇಳಿದ್ರು. ಮದುವೆ ಆದ ಮೇಲೂ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿತ್ತು. ಹಾಗೆ ಉತ್ತರ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ಲು. 2018ರಲ್ಲಿ ಎಲ್ಲರ ಒಪ್ಪಿಗೆ ಮೇರೆಗೆ ಅವರ ಮದುವೆ ಮಾಡಲಾಯಿತು. ಸೂರಜ್ಗೆ ವರದಕ್ಷಿಣೆಯ ರೂಪದಲ್ಲಿ ಬೆಲಾನೋ ಕಾರ್, 5 ಲಕ್ಷ ಕ್ಯಾಶ್ ಜೊತೆಗೆ 100 ಪವನ್ ಚಿನ್ನವನ್ನ ಕೂಡ ಕೊಡಲಾಗಿತ್ತು. ಹಾಗೇನೆ ಆ ಚಿನ್ನವನ್ನ ಉತ್ತರ ಹಾಗೂ ಸೂರಜ್ನ ಜಾಯಿಂಟ್ ಅಕೌಂಟ್ ಲಾಕರ್ನಲ್ಲಿ ಇಡಲಾಯಿತು. ಇದರ ಜೊತೆಗೆ ಸೂರಜ್ನ ತಂದೆಗೂ ಕೂಡ ಒಂದು ವ್ಯಾನ್ ಕೊಡಲಾಯಿತು. ಫೈನಲಿ ಹೇಳ್ಬೇಕಂದ್ರೆ ಉತ್ತರಾಳ ತಂದೆ ತಾಯಿ ಈ ಮದುವೆಯನ್ನ ಬಹಳನೇ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ರು. ಮದುವೆಯ ನಂತರ ಉತ್ತರ ಆಕೆಯ ಗಂಡನ ಮನೆಯಲ್ಲಿಯೇ ಇರ್ತಾಳೆ. ಅವರ ಜೀವನದಲ್ಲಿ ಎಲ್ಲವೂ ಸರಿಯಾಗಿಯೇ ನಡೀತಾ ಇತ್ತು. ಮದುವೆಯ 1 ವರ್ಷದ ನಂತರ 2019ಕ್ಕೆ ಅವರಿಗೆ ಒಂದು ಗಂಡು ಮಗು ಕೂಡ ಆಯಿತು. ಪ್ರತಿ ತಿಂಗಳು ಉತ್ತರಾಳ ತಂದೆ ತಾಯಿ ಸೂರಜ್ಗೆ 8,000 ರೂಪಾಯಿ ದುಡ್ಡನ್ನ ಕೂಡ ಕೊಡ್ತಾ ಇದ್ರು. ಯಾಕಂದ್ರೆ ಆಕೆಯ ಆಸ್ಪತ್ರೆಯ ಮತ್ತು ಮಾತ್ರೆಗಳ ಖರ್ಚು ಸೂರಜ್ಗೆ ಹೊರೆಯಾಗದಿರಲಿ ಎಂದು. ಇದಲ್ಲದೆ ಆಕೆಯ ಹೆಸರಿನಲ್ಲಿ ಸಾಕಷ್ಟು ಹೆಲ್ತ್ ಇನ್ಶೂರೆನ್ಸ್ಗಳನ್ನ ಕೂಡ ಮಾಡಿಸಿಟ್ಟಿದ್ರು. ಹೀಗೆ ಉತ್ತರ ಹಾಗೂ ಸೂರಜ್ನ ಬಾಳಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಉತ್ತರಾಳ ಮನೆಯ ಸುತ್ತಮುತ್ತ ಹಾವುಗಳಿರೋದು ಬಹಳ ಕಾಮನ್ ಆಗಿತ್ತು. ಹಾಗೆ ಸೂರಜ್ಗೆ ಸ್ನೇಕ್ಗಳ ಬಗ್ಗೆ ಬಹಳನೇ ಇಂಟ್ರೆಸ್ಟ್ ಇತ್ತು. ಆತ ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದ. ಕೆಲವೊಂದು ಕಡೆ ಹಾವು ಮನೆಯೊಳಗೆ ಸೇರಿಕೊಂಡ್ರೆ ಅದನ್ನು ತೆಗೆಯಲು ಕೂಡ ಹೋಗ್ತಾ ಇದ್ದ. ಒಮ್ಮೆ 2020ರ ಫೆಬ್ರವರಿಯ ಸಮಯದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಉತ್ತರ ಮಲಗಿರೋ ಕೋಣೆಯಲ್ಲಿ ರಸ್ಸಲ್ ವೈಪರ್ ಎಂಬ ಹಾವು ಸಿಕ್ಕಿತ್ತು. ಆಗ ಉತ್ತರ ಹಾವು ಹಾವು ಅಂತ ಕಿರಿಚಿಕೊಂಡಾಗ ಗ್ರೌಂಡ್ ಫ್ಲೋರ್ನಲ್ಲಿದ್ದ ಸೂರಜ್ ಓಡಿ ಬಂದು ಅದನ್ನ ಹಿಡಿದು ಹೊರಗೆ ಬಿಟ್ಟು ಬರ್ತಾನೆ. ಇದರ ಬಗ್ಗೆ ನಂತರ ಆಕೆ ತನ್ನ ತಂದೆ ತಾಯಿಗೂ ಹೇಳ್ತಾಳೆ. ಇದಾದ ನಂತರ ಮಾರ್ಚ್ 2ರಂದು ಉತ್ತರಾಳ ಕಾಲ ಬಳಿ ಏನೋ ಅಲುಗಾಡಿದಂತಾಗಿತ್ತು. ಮಲಗಿದ್ದ ಅವಳು ತಕ್ಷಣ ಎದ್ದು ನೋಡಿದಾಗ ಅದೇ ರಸ್ಸಲ್ ವೈಪರ್ ಎಂಬ ಹಾವು ಕಾಲ ಬುಡದಲ್ಲಿಯೇ ಇತ್ತು. ನೋಡೋಕೆ ಆ ಹಾವು ಫೆಬ್ರವರಿಯಲ್ಲಿ ಕಾಣಿಸಿಕೊಂಡ ಆ ಹಾವಿನಂತೆ ಇತ್ತು. ಈ ಸರ್ತಿಯಂತೂ ಆ ಹಾವು ಉತ್ತರಾಳ ಕಾಲಿಗೆ ಕಚ್ಚಿತ್ತು. ಪಕ್ಕದಲ್ಲಿಯೇ ಉತ್ತರಾಳ ಗಂಡ ಹಾಗೂ ಆಕೆಯ ಮಗು ಮಲಗಿದ್ರು. ಉತ್ತರ ಜೋರಾಗಿ ಕಿರಿಚೋಕೆ ಅಳೋಕೆ ಶುರು ಮಾಡಿದ್ಲು. ನಂತರ ಆಕೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸೂರಜ್ ಹೇಳ್ತಾನೆ, ಈಕೆಗೆ 2 ಬಾರಿ ಹಾವು ಕಾಣಿಸಿದೆ, ಹಾಗೆ 1 ಬಾರಿ ಕಚ್ಚಿದೆ. ನನಗೆ ಅನಿಸುತ್ತೆ ಈಕೆಗೆ ಸರ್ಪದೋಷ ಇದೆಯೇನೋ ಅಂತ ಹೇಳ್ತಾನೆ. ಪೊಲೀಸರು ಎಲ್ಲರ ಸ್ಟೇಟ್ಮೆಂಟ್ ಅನ್ನ ತಗೋತಾರೆ. ಹಾಗೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೋತಾರೆ. ಒಂದು ಕಡೆಯಲ್ಲಿ ಉತ್ತರಾಳ ತಂದೆ ತಾಯಿ ತುಂಬಾನೇ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ಅವರಿಗೆ ಅನಿಸ್ತಾ ಇತ್ತು ಪೊಲೀಸರು ತುಂಬಾ ನಿಧಾನವಾಗಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ ಅಂತ. ಮೇ 20 ಉತ್ತರಾಳ ತಂದೆ SP ಹತ್ತರ ಹಾಗೂ ಮೀಡಿಯಾದ ಮುಂದೆ ಬಂದು ತನ್ನ ಮಗಳ ಗಂಡನ ಮನೆಯವರ ಮೇಲೆಯೇ ಶಂಕೆ ಇರುವುದಾಗಿ ತಿಳಿಸ್ತಾರೆ. ಮದುವೆಯಾದ ಮೊದಲು ಎಲ್ಲವೂ ಸರಿಯಾಗಿಯೇ ಇತ್ತು. ನಂತರ ಅವರಿಗೆ ಮಗುವಾದ ಮೇಲೆ ಸೂರಜ್ನ ಬಿಹೇವಿಯರ್ನಲ್ಲಿ ಬಹಳ ವ್ಯತ್ಯಾಸ ಕಂಡು ಬಂದಿತ್ತು. ಯಾವಾಗ್ಲೂ ಕೋಪಗೊಳ್ತಾ ಇದ್ದ. ಮಾತಿಗೂ ಉತ್ತರಾಳನ್ನ ಬೈತಾ ಇದ್ದ. ಆಕೆಗೆ ಮೆಂಟಲ್ ಟಾರ್ಚರ್ ಹಾಗೂ ಫಿಸಿಕಲ್ ಟಾರ್ಚರ್ ಕೂಡ ಮಾಡ್ತಾ ಇದ್ದ. ಈ ವಿಷಯವನ್ನೆಲ್ಲ ಉತ್ತರಾನೇ ನಮ್ಮ ಹತ್ರ ಹೇಳ್ತಾ ಇದ್ಲು. ಒಂದು ದಿನ ನಾವು ಇವರಿಬ್ಬರನ್ನ ಕೂರಿಸಿ ಮಾತನಾಡಿಸಿದ್ವಿ. ಆದ್ರೆ ಅವರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿರಲಿಲ್ಲ. ಮದುವೆಯಾಗಿ ಅಷ್ಟೊಂದು ವರದಕ್ಷಿಣೆ ಪಡೆದ ಸೂರಜ್ಗೆ ಇನ್ನೂ ತೃಪ್ತಿ ಇರಲಿಲ್ಲ. ಈತ ಉತ್ತರಾಳ ಹತ್ತಿರ ನಿಮ್ಮ ಮನೆಯವರಿಗೆ ಹೇಳಿ
ನನ್ನ ತಂಗಿಗೆ ಸ್ಕೂಟಿ ಕೊಡಿಸು ಅಂತ ಹಿಂಸೆ ಮಾಡ್ತಾ ಇದ್ದ. ಜನವರಿ 2020ಕ್ಕೆ ಜಗಳ ಯಾವ ಮಟ್ಟಿಗೆ ತಾರಕಕ್ಕೆ ಏರಿತ್ತು ಅಂದ್ರೆ, ಉತ್ತರಾಳ ಅಣ್ಣ ವಿಷ್ಣು ಉತ್ತರಾಳನ್ನ ಮನೆಗೆ ಕರಕೊಂಡು ಬರಲು ಹೋಗಿದ್ದ. ಇನ್ನು ಮುಂದೆ ನನ್ನ ತಂಗಿ ನಿಮ್ಮ ಮನೆಯಲ್ಲಂತೂ ಇರೋದೇ ಇಲ್ಲ ಎಂದು ಹೇಳಿ ಉತ್ತರಾಳನ್ನ ತನ್ನ ತವರು ಮನೆಗೆ ವಾಪಸ್ ಕರಕೊಂಡು ಬಂದಿದ್ದ. ಸ್ವಲ್ಪ ದಿನಗಳ ನಂತರ ಸೂರಜ್ಗೆ ತಾನು ಮಾಡಿದ್ದು ತಪ್ಪು ಎಂದೆಣಿಸಿ ಮತ್ತೆ ಉತ್ತರಾಳನ್ನ ಮನವೊಲಿಸಿ ಆಕೆಯನ್ನ ಮತ್ತೆ ಮನೆಗೆ ವಾಪಸ್ ಕರಕೊಂಡು ಹೋಗಿದ್ದ. ಉತ್ತರಾಳ ತಂದೆ ತಾಯಿಗೆ ಸೂರಜ್ ಮೇಲೇನೆ 100% ಡೌಟ್ ಇತ್ತು. ಸೂರಜ್ ಹಾವನ್ನ ತಂದು ಅದನ್ನ ಬಿಟ್ಟು ನಮ್ಮ ಮಗಳಿಗೆ ಕಚ್ಚಿಸಿದ್ದಾನೆ ಎಂದು ಮೀಡಿಯಾ ಮುಂದೆ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಹಾಗೇನೆ ಇದರ ಮೊದಲು ಉತ್ತರಾಳಿಗೆ ಹಾವಿನ ಜೊತೆ ನಡೆದ ಅನುಭವಗಳನ್ನೆಲ್ಲ ಶೇರ್ ಮಾಡ್ಕೋತಾರೆ. ಯಾವಾಗ ಉತ್ತರಾಳ ಹೆತ್ತವರು ಈ ವಿಷಯಗಳನ್ನೆಲ್ಲ ಮುಕ್ತವಾಗಿ ಹೇಳ್ಕೊಂಡ್ರು, ಆ ತಕ್ಷಣ ಮೇ 24ರಂದು ಪೊಲೀಸರು ಸೂರಜ್ನನ್ನ ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡು ಬರ್ತಾರೆ, ವಿಚಾರಿಸ್ತಾರೆ. ಆಗ ಸೂರಜ್ ತನ್ನ ಅತ್ತೆ ಮಾವ ಕೊಟ್ಟ ಸ್ಟೇಟ್ಮೆಂಟ್ ಅನ್ನ ಬಿಲ್ಕುಲ್ ನಿರಾಕರಿಸ್ತಾನೆ. ನಾನು ನನ್ನ ಮುಗ್ಧ ಹೆಂಡತಿಯನ್ನ ಯಾಕೆ ಕೊಲ್ತೇನೆ? ಅವಳ ಮೇಲೆ ನನಗೆ ಯಾವ ಶತ್ರುತ್ವನೂ ಇಲ್ಲ. ಎಲ್ಲ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ. ಹಾಗೆ ನಮಗೆ ಒಬ್ಬ ಮಗ ಕೂಡ ಇದ್ದಾನೆ. ನಾನು ಯಾವತ್ತೂ ನನ್ನ ಮುಗ್ಧ ಹೆಂಡತಿಯನ್ನ ಕೊಲ್ಲೋ ಯೋಚನೆ ಕೂಡ ಮಾಡಲಾರೆ ಅಂತ ಪೊಲೀಸರಿಗೆ ಹೇಳಿದ. ಇಲ್ಲಿ ಪೊಲೀಸರಿಗೆ ಒಂದು ವಿಷಯವನ್ನ ಪ್ರೂವ್ ಮಾಡಬೇಕಾಗಿತ್ತು. ಅದೇನಂದ್ರೆ, ಹಾವು ತಾನಾಗಿಯೇ ಕಚ್ಚಿದ್ದ ಅಥವಾ ಅದನ್ನ ಕಚ್ಚುವ ಹಾಗೆ ಮಾಡಿದ್ದ ಎಂದು. ಇದರ ಹಿಂದಿನ ಕೈ ಯಾರದೆಂದು ಪೊಲೀಸರಿಗೆ ಪತ್ತೆ ಹಚ್ಚಬೇಕಾಗಿತ್ತು. ಉತ್ತರಾಳ ತಂದೆ ತಾಯಿಯ ಪ್ರಕಾರ ಉತ್ತರಾಳ ರೂಮ್ 1st ಫ್ಲೋರ್ನಲ್ಲಿದೆ. ಆಕೆ ಅಲ್ಲಿ ಮಲಗಿದ್ದಾಗ ಕೋಬ್ರಾ ಹಾವು ಕಚ್ಚಿದೆ. ಆದ್ರೆ ಆ ಹಾವು ಅಲ್ಲಿಗೆ ಬಂದದ್ದಾದ್ರೂ ಹೇಗೆ? ಮೇನ್ ಡೋರ್ನಿಂದ ಬರುವುದಕ್ಕೆ ಚಾನ್ಸ್ ಇಲ್ಲ. ಬಂದ್ರೂ ಅದು 1st ಫ್ಲೋರ್ ತನಕ ಹತ್ತಿ ಹೋಗುವುದಕ್ಕೆ ಚಾನ್ಸೇ ಇಲ್ಲ. ಹಾವು ಗಾತ್ರದಲ್ಲಿ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಕಿಟಕಿಯಿಂದ ಬರಲು ಸಾಧ್ಯವಿಲ್ಲ, ಯಾಕಂದ್ರೆ ಅದಕ್ಕೆ ಗೋಡೆ ಹತ್ತಲು ಸಾಧ್ಯವಿಲ್ಲ. ಹಾಗೆ ರೂಮ್ನಲ್ಲಿ AC ಇದ್ದದರಿಂದ ಕಿಟಕಿಗಳೆಲ್ಲ ಏರ್ ಟೈಟ್ ಬಂದಾಗಿತ್ತು. ಉತ್ತರಾಳ ರೂಮ್ನಲ್ಲಿ 2 ಬೆಡ್ಗಳಿದ್ದವು. ಒಂದು ಕಿಟಕಿಯ ಪಕ್ಕ, ಮತ್ತೊಂದು ಗೋಡೆಗೆ ಅಂಟಿಕೊಂಡು. ಮಧ್ಯ ಓಡಾಡೋಕೆ ಜಾಗ ಬಿಡಲಾಗಿತ್ತು. ಆಶ್ಚರ್ಯದ ವಿಷಯ ಅಂದ್ರೆ, ಅಂದು ಸೂರಜ್ ಕಿಟಕಿಯ ಪಕ್ಕದ ಬೆಡ್ನಲ್ಲಿ ಮಲಗಿದ್ದ. ಗೋಡೆಯ ಪಕ್ಕದ ಬೆಡ್ಡಿನಲ್ಲಿ ಉತ್ತರ ಮಲಗಿದ್ಲು. ಹಾಗೂ ಹೀಗೋ ಹಾವು ಗೋಡೆಯ ಮೂಲಕ ಕಿಟಕಿಯಿಂದ ಬಂದಿದ್ರೆ ಮೊದಲು ಸೂರಜ್ಗೆ ಕಚ್ಚಬೇಕಾಗಿತ್ತು. ಆದ್ರೆ ಅದು ಉತ್ತರಾಳಿಗೆ ಯಾಕೆ ಕಚ್ಚಿತು? ಇದರ ಬಗ್ಗೆ ಮಾಹಿತಿ ಕಲೆ ಹಾಕಲು ಪೊಲೀಸರು ಸ್ನೇಕ್ ಎಕ್ಸ್ಪರ್ಟ್ಸ್ಗಳನ್ನ ವಿಚಾರಿಸ್ತಾರೆ. ಸಾಕಷ್ಟು ರಿಸರ್ಚ್ ಮಾಡಿರುವ ತಜ್ಞರ ಬಳಿ ಅವರಿಗಿದ್ದ ಅನುಮಾನಗಳನ್ನ ಕೇಳ್ತಾರೆ. ಹೀಗೆ ಸಾಕಷ್ಟು ವಿಚಾರಣೆಗಳ ಬಳಿಕ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದೇನಂದ್ರೆ, ಹಾವು ತಾನಾಗಿಯೇ ಕಚ್ಚಿದರೆ ಅದರ 2 ಹಲ್ಲಿನ ಡಿಸ್ಟೆನ್ಸ್, ಹಾಗೆ ಹಾವನ್ನ ಕೈಯಲ್ಲಿ ಹಿಡಿದು ಕಚ್ಚಿಸಿದರೆ ಆಗ ಇರೋ ಡಿಸ್ಟೆನ್ಸ್ ಬೇರೆ ಬೇರೆ ಇರುತ್ತೆ ಅಂತ. ಅಂದ್ರೆ ಹಾವು ಅದಾಗೆ ಕಚ್ಚಿದ್ರೆ 2 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಅದೇ ಹಾವನ್ನ ಹಿಡಿದುಕೊಂಡು ಕಚ್ಚಿಸಿದರೆ 2.4 ಸೆಂಟಿಮೀಟರ್ ಇಂದ 2.8 ಸೆಂಟಿಮೀಟರ್ ದೂರ ಇರುತ್ತೆ. ಪೊಲೀಸರ ಒಂದು ಟೀಮ್ ಈ ಹಾವಿನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ರೆ, ಮತ್ತೊಂದು ಟೀಮ್ ಜನರನ್ನ ವಿಚಾರಿಸ್ತಾ ಇದ್ರು. ಪೊಲೀಸರು ಸೂರಜ್ ಮೇಲೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಾಲಿಡ್ ಪ್ರೂಫ್ ಇರಲಿಲ್ಲ. ಎಷ್ಟೇ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇದ್ರೂ ಸೂರಜ್ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಇರಲಿಲ್ಲ. ಈಗ ಪೊಲೀಸರು ಸೂರಜ್ನ ಕಾಲ್ ಡೀಟೇಲ್ಸ್ ಇಂದ ಏನಾದ್ರೂ ಪ್ರೂಫ್ ಸಿಗಬಹುದಾ ಅಂತ ಆತನ ಕಾಲ್ ಡೀಟೇಲ್ಸ್ ಅನ್ನ ತೆಗೆಸ್ತಾರೆ. ಹಾಗೆ ಆತನ ಬಳಿ ಇದ್ದ ಕಂಪ್ಯೂಟರ್ನ ಹಿಸ್ಟ್ರಿ ಎಲ್ಲ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾ ಮಾಡ್ತಾ ಅವರಿಗೆ ಒಂದು ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಅದೇನಂದ್ರೆ, ಕಳೆದ 3-4 ತಿಂಗಳುಗಳಿಂದ ಸೂರಜ್ ಸ್ನೇಕ್ಗಳ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡ್ತಿದ್ದ. ಗೂಗಲ್ನಲ್ಲಿ ಹಾಗೆ ಯೂಟ್ಯೂಬ್ನಲ್ಲಿ ಆತ ಬಹಳಷ್ಟು ಸಮಯ ಹಾವುಗಳ ಬಗ್ಗೆನೇ ತಿಳ್ಕೊತಾ ಇದ್ದ. ಇಲ್ಲಿ ಪೊಲೀಸರಿಗೆ
ಒಂದು ವಿಚಿತ್ರವಾದ ಪ್ಯಾಟರ್ನ್ ಕಾಣಿಸುತ್ತೆ. ಅದೇನಂದ್ರೆ, ಯಾವ ದಿನ ರಸ್ಸಲ್ ವೈಪರ್ ಎಂಬ ಹಾವು ಉತ್ತರಾಳಿಗೆ ಕಚ್ಚಿತೋ ಆ ದಿನದಿಂದ ಕೆಲವು ದಿನಗಳ ಹಿಂದೆ ಆತ ಆ ಹಾವಿನ ಬಗ್ಗೆ ತುಂಬ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದ. ಆದರೆ ಯಾವಾಗ ಆ ಘಟನೆ ನಡೀತೋ ಅದರ ನಂತರ ಆತ ಅದರ ಬಗ್ಗೆ ಒಮ್ಮೆ ಕೂಡ ರಿಸರ್ಚ್ ಮಾಡಿರಲಿಲ್ಲ. ಸ್ವಲ್ಪ ದಿನಗಳ ಹಿಂದೆ ಮತ್ತೆ ಆಕ್ಟಿವ್ ಆಗಿ ಸ್ಪೆಕ್ಟಕಲ್ ಕೋಬ್ರಾ ಬಗ್ಗೆ ಓದೋಕೆ ಶುರು ಮಾಡಿಕೊಂಡಿದ್ದ. ಅದೇ ತರಹದ ಕೋಬ್ರಾ ಉತ್ತರಾಳನ್ನ ಕಚ್ಚಿತ್ತು. ಈ ಘಟನೆಯ ನಂತರ ಈ ಹಾವಿನ ಬಗ್ಗೆ ಓದುವುದನ್ನ ನಿಲ್ಲಿಸಿದ್ದ. ಸೂರಜ್ನ ಫೋನ್ನಲ್ಲಿ ಹಲವು ನಂಬರ್ಗಳಿದ್ದವು. ಅದರಲ್ಲಿ ಒಂದು ಹಾವು ಹಿಡಿಯುವವನ ನಂಬರ್ ಕೂಡ ಇತ್ತು. ಸೂರಜ್ ಈತನೊಂದಿಗೆ ಜನವರಿ 2020ರಲ್ಲಿ ಮೊದಲ ಬಾರಿಗೆ ಮಾತಾಡಿದ್ದ. ಅದಕ್ಕೂ ಮೊದಲು ಯಾವುದೇ ಮಾತುಕತೆ ನಡೆದಿರಲಿಲ್ಲ. ಈ ಕೇಸನ್ನ ಕೋರ್ಟ್ಗೆ ತಗೊಂಡು ಹೋಗೋಕ್ಕೂ ಮುಂಚೆ ಪೊಲೀಸರಿಗೆ ಬಹಳಷ್ಟು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕಾಗಿತ್ತು. ಹಾಸ್ಪಿಟಲ್ನಲ್ಲಿ ಉತ್ತರಾಳ ಸ್ಯಾಂಪಲ್ಸ್ ಪ್ರಿಸರ್ವ್ ಮಾಡಿಡಲಾಗಿತ್ತು. ಹಾಗೆ ಕೋಬ್ರವನ್ನ ಕೂಡ ಪ್ರಿಸರ್ವ್ ಮಾಡಿಡಲಾಗಿತ್ತು. 2ರ DNA ಟೆಸ್ಟ್ ಕೂಡ ಮಾಡಲಾಯಿತು. ಇದೇ ಹಾವು ಆಕೆಯನ್ನ ಕಚ್ಚಿದ್ದ ಎಂದು ತಿಳಿದುಕೊಳ್ಳಲು ಈ ಟೆಸ್ಟ್ ಮಾಡಲಾಯಿತು. ಪೊಲೀಸರು ಉತ್ತರಾಳ ಮನೆಯಲ್ಲಿ ಮತ್ತೆ ಏನಾದರೂ ಸುಳಿವು ಸಿಗಬಹುದಾ ಅಂತ ನೋಡೋಕೆ ಹೋಗ್ತಾರೆ. ಇಲ್ಲಿ ಸೂರಜ್ ಹಾವನ್ನು ತಂದು ಕಚ್ಚಿಸಿದ್ದರೆ ಆತ ಆ ಹಾವನ್ನು ತಂದು ಯಾವುದರಲ್ಲಿ ಇಟ್ಟಿರಬಹುದು ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಆಗ ಮನೆಯ ಹೊರಗಡೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಸಿಗುತ್ತೆ. ಅದಕ್ಕೆ ಬಹಳಷ್ಟು ತೂತುಗಳನ್ನ ಮಾಡಲಾಗಿತ್ತು. ಎಕ್ಸ್ಪರ್ಟ್ಸ್ಗಳು ಇದನ್ನ ನೋಡಿ ಹಾವನ್ನ ಇದರಲ್ಲಿಯೇ ತರಲಾಗಿತ್ತು ಅಂತ ಕನ್ಫರ್ಮ್ ಮಾಡ್ತಾರೆ. ಆ ಬಾಕ್ಸ್ ಅನ್ನ ಕೇರ್ಫುಲ್ ಆಗಿ ತೆಗೆದುಕೊಂಡು ಹೋಗಿ ಎಕ್ಸಾಮಿನ್ ಮಾಡ್ತಾರೆ. ಹಾವನ್ನ ಇದರಲ್ಲಿ ಇಟ್ಟಿದ್ರೆ ಅದರ ಸ್ಕಿನ್ನ ಪಾರ್ಟ್ಸ್ಗಳು ಆ ಬಾಕ್ಸ್ ನಲ್ಲಿ ಇರಬೇಕು ಅಂದುಕೊಂಡು ಅದನ್ನ ಆ ಪ್ರಿಸರ್ವ್ ಮಾಡಿ ಇಟ್ಟಿದ್ದ ಸ್ನೇಕ್ ನ DNA ಜೊತೆ ಮ್ಯಾಚ್ ಮಾಡೋಕೆ ಕಳಿಸ್ತಾರೆ. ಒಂದು ಕಡೆಯಲ್ಲಿ ಉತ್ತರ ಹಾಗೂ ಆ ಹಾವಿನ DNA ಮ್ಯಾಚ್ ಆಗುತ್ತೆ. ಹಾಗೆ ಬಾಕ್ಸ್ ನಲ್ಲಿ ಸಿಕ್ಕಿದ್ದ ಹಾವಿನ ಸ್ಕಿನ್ ಕೂಡ ಆ ಪ್ರಿಸರ್ವ್ ಮಾಡಿ ಇಟ್ಟಿರುವ ಹಾವಿನ ಜೊತೆ ಮ್ಯಾಚ್ ಆಗುತ್ತೆ. ಮತ್ತೊಂದು ಸ್ಟ್ರಾಂಗ್ ಎವಿಡೆನ್ಸ್ ಪೊಲೀಸರಿಗೆ ಸಿಕ್ಕಿತ್ತು. ಅದೇನಂದ್ರೆ, ಬಾಕ್ಸ್ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ಸೂರಜ್ನ ಫಿಂಗರ್ ಪ್ರಿಂಟ್ಸ್ ಜೊತೆಗೆ ಮ್ಯಾಚ್ ಮಾಡಿದಾಗ ಅದು 100% ಮ್ಯಾಚ್ ಆಯಿತು. ಈಗ ಪೊಲೀಸರು ಮತ್ತೊಂದು ಎಕ್ಸ್ಪರಿಮೆಂಟ್ ಅನ್ನ ಮಾಡ್ತಾರೆ. ಉತ್ತರಾಳಷ್ಟೇ ಹೈಟ್ ಹಾಗೂ ವೆಯ್ಟ್ ಇದ್ದ ಒಂದು ಡಮ್ಮಿ ಗೊಂಬೆಯನ್ನ ಮಾಡಿಸ್ತಾರೆ. ಹಾಗೇನೆ ಅಷ್ಟೇ ದಪ್ಪ ಹಾಗೂ ಉದ್ದ ಇರೋ ಒಂದು ಹಾವನ್ನ ಕೂಡ ತರಿಸ್ತಾರೆ. ಅದನ್ನ ಹ್ಯಾಂಡಲ್ ಮಾಡಲು ಎಕ್ಸ್ಪರ್ಟ್ಸ್ ಗಳನ್ನ ಕರೆಸ್ತಾರೆ. ಜೊತೆಗೆ ಸ್ವಲ್ಪ ಚಿಕನ್ ಪೀಸಸ್ ಗಳನ್ನ ಕೂಡ ತರಿಸಲಾಯಿತು. ಯಾವ ಟೈಮಿಗೆ ಉತ್ತರಾಳಿಗೆ ಹಾವು ಕಚ್ಚಿತ್ತೋ ಅಂದ್ರೆ ಮಧ್ಯರಾತ್ರಿ, ಅದೇ ಟೈಮಿಗೆ ಈ ಎಕ್ಸ್ಪರಿಮೆಂಟ್ ಅನ್ನ ಮಾಡಲಾಯಿತು. ಹಾವನ್ನ ಡಮ್ಮಿ ಉತ್ತರಾಳ ಪಕ್ಕ ಬಿಡಲಾಯಿತು. ಆದ್ರೆ ಆ ಹಾವು ಡಮ್ಮಿ ಉತ್ತರಾಳಿಗೆ ಕಚ್ಚದೆ ಅಲ್ಲಿ ಬೆಡ್ನ ಕೆಳಗೆ ಹೋಗಿ ಅವಿತು ಕುಳಿತಿತ್ತು. ಹೀಗೆ 3-4 ಸಾರ್ತಿ ಆ ಹಾವನ್ನ ಡಮ್ಮಿ ಉತ್ತರ ಮೇಲೆ ಹಾಕಿದ್ರು ಉತ್ತರಾಳ ಡಮ್ಮಿ ದೇಹಕ್ಕೆ ಆ ಹಾವು ಕಚ್ಚಲೇ ಇಲ್ಲ. ಇದನ್ನ ನೋಡಿದ ಪೊಲೀಸರಿಗೆ ಕನ್ಫ್ಯೂಸ್ ಆಗುತ್ತೆ. ಈ ಹಾವು ಯಾಕೆ ಹೀಗೆ ಮಾಡ್ತಿದೆ ಅಂತ. ಸಾಮಾನ್ಯವಾಗಿ ಹಾವುಗಳು ಹೀಗೆ ಮಾಡುತ್ತೆ. ಯಾವಾಗ ಆ ಹಾವುಗಳಿಗೆ ನಮ್ಮಿಂದ ತೊಂದರೆಯಾಗ್ತಿಲ್ವೋ ಅಥವಾ ಯಾರಾದರೂ ಭಯಪಡಿಸದಿದ್ರೆ ಅವುಗಳು ಸಾಮಾನ್ಯವಾಗಿ ಯಾರಿಗೂ ಕಚ್ಚಲ್ಲ. ಯಾವಾಗ ಅದಕ್ಕೆ ಹಸಿವಾಗುತ್ತೋ ಆಗ ಮಾತ್ರ ಅವುಗಳು ಕಚ್ಚುತ್ತವೆ. ಯಾವುದನ್ನ ಅವು ಆಹಾರವಾಗಿ ತಿನ್ನುತ್ತವೋ ಅದನ್ನ ಮಾತ್ರ ಕಚ್ಚುತ್ತವೆ. ಆದರೆ ಹಾವುಗಳು ರಾತ್ರಿಯಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಇರಲ್ಲ, ತುಂಬಾನೇ ಲೇಜಿಯಾಗಿ ಇರುತ್ತೆ. ನಂತರ ಎಕ್ಸ್ಪರ್ಟ್ಸ್ಗಳು ಆ ಹಾವನ್ನ ಹಿಡಿದು ಅದರ ಗಂಟಲ ಬಳಿ ಜೋರಾಗಿ ಅದುಮಿದಾಗ ಹಾವಿಗೆ ಕೋಪ ಬಂದು ಅಲ್ಲೇ ಇಟ್ಟಿದ್ದ ಚಿಕನ್ ಪೀಸನ್ನ ಕಚ್ಚುತ್ತೆ. ಹಾವುಗಳಿಗೆ ಆತರ ಗಂಟಲನ್ನ ಜೋರಾಗಿ ಅದುಮಿದ್ರೆ ಕೋಪ ಬರುತ್ತೆ. ಹಾಗೆ ಅದೇ ಸಮಯದಲ್ಲಿ ಅದರ ಮುಂದೆ ಯಾವುದೇ ವಸ್ತುವನ್ನ ಇಟ್ಟರೂ ಅದನ್ನ ಕಚ್ಚುತ್ತವೆ. ಇಲ್ಲಿ ತರಿಸಲಾಗಿದ್ದ ಹಾವು ಸುಮಾರು 152 ಸೆಂಟಿಮೀಟರ್ ಉದ್ದವಾಗಿತ್ತು. ಸೇಮ್ ಅದೇ ಹಾವಿನ ಉದ್ದಳತೆ ಆಗಿತ್ತು.
ಅದು ಕಚ್ಚಿದಾಗ ಅದರ ಹಲ್ಲಿನ ಡಿಸ್ಟೆನ್ಸ್ 1.7 ಸೆಂಟಿಮೀಟರ್ ಇರುತ್ತೆ. ಅದೇ ಹಾವನ್ನ ಗಂಟಲಿನಲ್ಲಿ ಹಿಡಿದುಕೊಂಡು ಕಚ್ಚಿಸಿದ್ರೆ 2 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಹೋಗುತ್ತೆ. ಇದೇ ಈ ಕೇಸ್ನಲ್ಲಿ ಕೂಡ ಆಗಿತ್ತು. ಇದರಿಂದ ಒಂದಂತೂ ಸಾಬೀತಾಗಿತ್ತು, ಸೂರಜ್ ಹಾವನ್ನ ಕೈಯಲ್ಲಿಯೇ ಹಿಡಿದುಕೊಂಡು ಉತ್ತರಾಳಿಗೆ ಕಚ್ಚಿಸಿದ್ದ ಎಂದು. ಹೀಗೆ ಪೊಲೀಸರು ಎಲ್ಲಾ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸೂರಜನ್ನ ಪ್ರೈಮ್ ಸಸ್ಪೆಕ್ಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಅವನ ಮುಂದೆ ಈವರೆಗೆ ಸಿಕ್ಕಿರುವ ಎಲ್ಲಾ ಡಿಟೇಲ್ಡ್ ಪ್ರೂಫ್ಗಳನ್ನ ಇಡಲಾಯಿತು. ಈ ಎಲ್ಲಾ ಎವಿಡೆನ್ಸ್ಗಳನ್ನ ನೋಡಿ ಕೊನೆಗೂ ಸೂರಜ್ ಜುಲೈ 12ರಂದು ತಾನು ಮಾಡಿದ ಕೊಲೆಯನ್ನ ಪೊಲೀಸರ ಮುಂದೆ ಹಾಗೂ ಮೀಡಿಯಾಗಳ ಮುಂದೆ ಒಪ್ಕೋತಾನೆ. ಅಂದಿನ ಮೀಡಿಯಾಗಳು ಅದನ್ನ ಪ್ರಸಾರ ಮಾಡಿದ್ದನ್ನ ನೀವೀಗ ನೋಡಬಹುದು. അടൂർ പറക്കോട്ടുള്ള വീട്ടിൽ തെളിവെടുപ്പിന് എത്തിച്ചപ്പോഴായിരുന്നു സൂരജ് പരസ്യമായി കുറ്റമേറ്റു പറഞ്ഞത്. സത്യസന്ധമായി മൊഴി നൽകിയിട്ടുണ്ടെന്നും എല്ലാം ദൈവത്തിന് അറിയാമെന്നും പാമ്പുപിടുത്തക്കാരൻ സുരേഷും മാധ്യമങ്ങളോട് പറഞ്ഞു. തല ഉയർത്തി എന്ന് പറഞ്ഞു. ഇല്ല, അങ്ങനെ എനിക്ക് ചെയ്തു. അങ്ങനൊന്നുമില്ല. ಆತ ಫೋನ್ನಲ್ಲಿ ಮಾತನಾಡಿದ್ದ ಆ ಸ್ನೇಕ್ ಕ್ಯಾಚರ್ ಸುರೇಶ್ನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸೂರಜ್ ಹಾಗೂ ಅವನ ಫ್ಯಾಮಿಲಿ ತುಂಬಾ ದುರಾಸೆಯ ವ್ಯಕ್ತಿಗಳಾಗಿದ್ರು. ಉತ್ತರಾಳ ಫ್ಯಾಮಿಲಿ ಏನನ್ನ ವರದಕ್ಷಿಣೆಯಾಗಿ ಕೊಟ್ಟಿದ್ರೋ ಅದು ಅವರಿಗೆ ಬಹಳ ಕಮ್ಮಿಯಾಗಿತ್ತು. ಜೊತೆಗೆ ಸೂರಜ್ಗೆ ಒಬ್ಬ ಮಾನಸಿಕ ಅಸ್ವಸ್ಥತೆಯನ್ನ ಕೊಟ್ಟು ಮದುವೆ ಮಾಡಿದ್ದಾರೆ ಅನ್ನುವ ಕೊರಗಿತ್ತು. ಈ ಒಂದು ವಿಷಯದಲ್ಲಿ ಉತ್ತರಾಳ ಕುಟುಂಬದ ಯಾವುದೇ ತಪ್ಪು ಇರಲಿಲ್ಲ. ಯಾಕಂದ್ರೆ ಉತ್ತರಾಳ ಫ್ಯಾಮಿಲಿ ಮದುವೆಗೆ ಮುಂಚೆನೆ ಎಲ್ಲವನ್ನ ಸೂರಜ್ನ ಫ್ಯಾಮಿಲಿಗೆ ಕ್ಲಿಯರ್ ಆಗಿ ಹೇಳಿದ್ರು. ಇದನ್ನೆಲ್ಲ ತಿಳ್ಕೊಂಡ ನಂತರವೇ ಸೂರಜ್ ಮದುವೆಗೆ ಒಪ್ಪಿದ್ದ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಆತನಿಗೆ ತುಂಬಾ ವರದಕ್ಷಿಣೆ ಸಿಗುತ್ತೆ ಅಂತ. ಮತ್ತೊಂದು ಕಡೆಯಲ್ಲಿ ಸೂರಜ್ಗೆ ಒಂದು ಸುಂದರ ಹೆಂಡತಿ ಬೇಕಾಗಿತ್ತು, ಮಾನಸಿಕವಾಗಿ ಸ್ಟೇಬಲ್ ಆಗಿರೋಳು. ಆತ ಉತ್ತರಾಳ ಬಗ್ಗೆ ಚೂರು ಕೇರ್ ಮಾಡ್ತಾ ಇರ್ಲಿಲ್ಲ. ಟೈಮ್ಗೆ ಸರಿಯಾಗಿ ಮೆಡಿಸಿನ್ ಕೂಡ ಕೊಡ್ತಾ ಇರ್ಲಿಲ್ಲ. ಸೂರಜ್ ಮನಸ್ಸು ಮಾಡಿದ್ರೆ ಆಕೆಗೆ ಡಿವೋರ್ಸ್ ಕೊಟ್ಟು ಬೇರೆ ಮದುವೆ ಆಗಬಹುದಿತ್ತು. ಆದ್ರೆ ಆತ ಹಾಗೆ ಮಾಡಿದ್ರೆ ವರದಕ್ಷಿಣೆಯಾಗಿ ತೆಗೆದುಕೊಂಡಿರೋ ಎಲ್ಲಾ ಸಂಪತ್ತನ್ನು ವಾಪಸ್ ಕೊಡಬೇಕಾಗಿರೋದು. ಆಗ ಆತ ಯೋಚನೆ ಮಾಡೋಕೆ ಶುರು ಮಾಡ್ಕೋತಾನೆ, ಉತ್ತರಾಳನ್ನ ನನ್ನ ದಾರಿಯಿಂದ ಹೇಗೆ ತೆಗೆದು ಹಾಕೋದು, ಹಾಗೆ ಅವಳ ಹೆಸರಲ್ಲಿರೋ ಪ್ರಾಪರ್ಟಿನ ನನ್ನ ಹೆಸರಿಗೆ ಹೇಗೆ ಮಾಡಿಕೊಳ್ಳೋದು ಅಂತೆಲ್ಲ ಯೋಚನೆ ಮಾಡೋಕೆ ಶುರು ಮಾಡ್ಕೋತಾನೆ. ಆಗ ಇವನ ತಲೆಗೆ ಬರೋದೇ ಈ ಸ್ನೇಕ್ ಬೈಟ್ ಕಿಲ್ಲಿಂಗ್ ಪ್ಲಾನ್. ಅವರು ಇರೋ ಪ್ರದೇಶದಲ್ಲಿ ಹಾವು ಕಚ್ಚಿ ತುಂಬಾ ಜನ ಪ್ರಾಣ ಕಳ್ಕೊಂಡಿದ್ರು. ಹೀಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಆತನಿಗೆ ಸ್ನೇಕ್ ಕ್ಯಾಚರ್ ಒಬ್ಬನ ನಂಬರ್ ಸಿಗುತ್ತೆ. ಆತನೇ ಈ ಸುರೇಶ್. ಸೂರಜ್ ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಯಾವ ವಿಷಕಾರಿ ಹಾವು ನಿಮಗೆ ಅವಾಗವಾಗ ಊರೊಳಗೆ ಸಿಗ್ತಾ ಇರುತ್ತೆ ಅಂತ ಸುರೇಶ್ ಹತ್ರ ಕೇಳ್ತಾನೆ. ಅದಕ್ಕೆ ಸುರೇಶ್ ಹೇಳ್ತಾನೆ ರಸ್ಸಲ್ ವೈಪರ್ ಅಂತ. ಆಗ ಸೂರಜ್ ಆ ಹಾವಿನ ಬಗ್ಗೆ ರಿಸರ್ಚ್ ಮಾಡಲು ಶುರು ಮಾಡ್ತಾನೆ. ಒಂದು ದಿನ ಸೂರಜ್ ಸುರೇಶ್ಗೆ ಕಾಲ್ ಮಾಡಿ ನನಗೆ ರಸ್ಸಲ್ ವೈಪರ್ ಹಾವು ಬೇಕು ಅಂತ ಕೇಳ್ತಾನೆ. ನಿಮಗೆ ಯಾಕೆ ಬೇಕು ಆ ಹಾವು ಅಂತ ಸುರೇಶ್ ಮರು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಸೂರಜ್ ಹೇಳ್ತಾನೆ ನಮ್ಮ ಮನೆಯಲ್ಲಿ ತುಂಬಾ ಇಲಿಗಳಿವೆ, ಅದನ್ನ ಓಡಿಸಲು ಈ ಹಾವು ಬೇಕು ಅಂತ ಹೇಳ್ತಾನೆ. ಅದನ್ನ ಓಡಿಸಲು ಇಷ್ಟೊಂದು ವಿಷಕಾರಿ ಹಾವು ಬೇಕಾಗಿಲ್ಲ ಅಂತ ಸುರೇಶ್ ಹೇಳ್ತಾನೆ. ಆದ್ರೆ ಸುರೇಶ್ಗೆ 10,000 ರೂಪಾಯಿಯನ್ನ ಕೊಟ್ಟು ರಸ್ಸಲ್ ವೈಪರ್ ಹಾವು ಕೊಡುವಂತೆ ಕನ್ವಿನ್ಸ್ ಮಾಡ್ತಾನೆ. ನಂತರ ಸುರೇಶ್ ಹಾವನ್ನ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಕೊಡ್ತಾನೆ. ಇಲ್ಲಿ ನಿಮಗೆ ಒಂದು ನೆನಪಿರಲಿ, ನಮ್ಮ ಇಂಡಿಯಾದಲ್ಲಿ ಹಾವು ಖರೀದಿ ಹಾಗೂ ಮಾರಾಟ
ಇಲ್ಲೀಗಲ್ ಆಗಿದೆ. ಸೂರಜ್ ಆ ಬಾಕ್ಸ್ ಅನ್ನ ಬ್ಯಾಗಿನಲ್ಲಿ ಇಟ್ಟುಕೊಂಡು ಮನೆಗೆ ಬರ್ತಾನೆ. ಈ ಘಟನೆ ಫೆಬ್ರವರಿ 2020ರಲ್ಲಿ ನಡೆಯುತ್ತೆ. ಒಂದು ದಿನ ಸೂರಜ್ ಆತನ ಮನೆಯ ಫಸ್ಟ್ ಫ್ಲೋರಿನಲ್ಲಿ ಆ ರಸ್ಸಲ್ ವೈಪರ್ ಹಾವನ್ನ ಬಾಕ್ಸ್ ಇಂದ ತೆಗೆದು ಹೊರಗೆ ಬಿಟ್ಟಿರ್ತಾನೆ. ಉತ್ತರ ಗ್ರೌಂಡ್ ಫ್ಲೋರ್ ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಲು. ಅದು ಮಧ್ಯಾಹ್ನದ ಸಮಯ. ಸೂರಜ್ ಉತ್ತರಾಳಿಗೆ ಹೇಳ್ತಾನೆ, ನಾನು ಫೋನ್ ಅನ್ನ ಫಸ್ಟ್ ಫ್ಲೋರಿನಲ್ಲಿಯೇ ಬಿಟ್ಟು ಬಂದಿದ್ದೇನೆ, ಚೂರು ತಂದು ಕೊಡು ಅಂತಾನೆ. ಉತ್ತರ ಫೋನ್ ತರಲು ಫಸ್ಟ್ ಫ್ಲೋರ್ಗೆ ಹೋಗ್ತಾಳೆ. ಅಲ್ಲಿ ಆ ಹಾವನ್ನ ನೋಡಿ ಜೋರಾಗಿ ಕಿರ್ಚ್ಕೋತಾಳೆ. ತಕ್ಷಣ ಸೂರಜ್ ಓಡಿ ಬಂದು ಕೋಲಿನಲ್ಲಿ ಕಂಟ್ರೋಲ್ ಮಾಡಿ ದೂರದ ಜಾಗಕ್ಕೆ ಹೋಗಿ ಬಿಟ್ಟು ಬರ್ತಾನೆ. ಈ ಹಾವು ಹಿಡಿಯುವ ಟ್ರೈನಿಂಗ್ ಎಲ್ಲ ಸೂರಜ್ ಸುರೇಶ್ನಿಂದ ಕೇಳಿ ತಿಳ್ಕೊಂಡಿದ್ದ. ಆದ್ರೆ ಸೂರಜ್ ಹಾವನ್ನ ತಂದಿದ್ದ ಅದೇ ಬಾಕ್ಸ್ ನಲ್ಲಿ ಮತ್ತೆ ಹಾಕಿ ಇಟ್ಟಿರ್ತಾನೆ. ನಂತರ ಮಾರ್ಚ್ 2ರಂದು ಉತ್ತರ ಮಲಗಿದ್ದಾಗ ಆಕೆಯ ಮೇಲೆ ಇದೇ ರಸ್ಸಲ್ ವೈಪರ್ ಹಾವನ್ನ ಬಿಡ್ತಾನೆ. ಆಕೆಗೆ ಹಾವಿನ ಇರುವಿಕೆ ಗೊತ್ತಾಗಿ ಕಿರುಚಿಕೊಂಡಾಗ ಹಾವು ಗಾಬರಿಗೊಂಡು ಆಕೆಯ ಕಾಲಿಗೆ ಕಚ್ಚುತ್ತೆ. ತಕ್ಷಣ ಆಕೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಆದ್ರೆ ಸೂರಜ್ ಬೇಕು ಅಂತಾನೆ ತಡ ಮಾಡ್ತಾನೆ. ಹಾವು ಆಕೆಗೆ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಕಚ್ಚಿರುತ್ತೆ. ಆದ್ರೆ ಸೂರಜ್ 2 ಗಂಟೆ ಆದ್ರೂ ತನ್ನ ಫ್ರೆಂಡ್ನ ಕಾರ್ಗಾಗಿ ವೇಟ್ ಮಾಡ್ತಾ ಇರ್ತಾನೆ. ಹಾಗಂತ ಅವರ ಮನೆಯಲ್ಲಿ 2 ಕಾರುಗಳಿದ್ದವು. ವರದಕ್ಷಿಣೆಯಲ್ಲಿ ಸಿಕ್ಕಿದ್ದು. ವೇಟ್ ಮಾಡಿ ಮಾಡಿ ಹೆಂಡತಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಹೊತ್ತಿಗೆ ಪಾಯ್ಸನ್ ಅವಳ ಫುಲ್ ಬಾಡಿಗೆ ಸ್ಪ್ರೆಡ್ ಆಗಿರುತ್ತೆ. ಹಾವು ಕಾಲಿಗೆ ಕಚ್ಚಿದ್ದರಿಂದ ಆಕೆಯ 1 ಕಾಲು ಸ್ವಾಧೀನ ಕಳೆದುಕೊಳ್ಳುತ್ತೆ. ಅದಕ್ಕಾಗಿ ಡಾಕ್ಟರ್ಗಳು ಆ ಕಾಲಿಗೆ 3 ಬಾರಿ ಸರ್ಜರಿ ಕೂಡ ಮಾಡ್ತಾರೆ. ಆಕೆ ಮಾರ್ಚ್ 2ರಿಂದ ಏಪ್ರಿಲ್ 22ರವರೆಗೆ ಅಂದರೆ 1.5 ತಿಂಗಳು ಹಾಸ್ಪಿಟಲ್ನಲ್ಲೇ ಇದ್ಲು. ನಂತರ ಉತ್ತರಾಳ ಪೋಷಕರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಸೂರಜ್ನ ಫ್ಯಾಮಿಲಿ ಉತ್ತರಾಳನ್ನ ಚೆನ್ನಾಗಿ ನೋಡಿಕೊಳ್ಳಲ್ಲ ಅಂತ. ಯಾವಾಗ ಉತ್ತರ ಬದುಕಿದ್ಲು ಆಗ ಸೂರಜ್ನ ಪ್ಲಾನ್ ಫ್ಲಾಪ್ ಆಗುತ್ತೆ. ಸೂರಜ್ ಸುರೇಶ್ಗೆ ಫೋನ್ ಮಾಡಿ ಇನ್ನೂ ವಿಷಕಾರಿ ಇರೋ ಹಾವು ಬೇಕು, ಅದು ಕಚ್ಚಿದ್ರೆ ಬದುಕೋ ಚಾನ್ಸ್ 0% ಇರಬೇಕು ಅಂತ ಹೇಳ್ತಾನೆ. ಈ ಸಾರ್ತಿ ಸುರೇಶ್ನ ಬಳಿ ಕೋಬ್ರಾ ಇರುತ್ತೆ. ಅದನ್ನ ಸೂರಜ್ ಮತ್ತೆ 10,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಇಲ್ಲಿ ಸುರೇಶ್ಗೆ ಪ್ರತಿ ಸಲ ಸೂರಜಿಂದ 10,000 ರೂಪಾಯಿ ಸಿಗ್ತಾ ಇತ್ತು. ಈ ಕಾರಣಕ್ಕೆ ಆತ ಯಾಕೆ ಹಾವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಅಂತ ಕೇಳೋದನ್ನೇ ನಿಲ್ಲಿಸಿಬಿಟ್ಟಿದ್ದ. ಉತ್ತರ ಸಾವಿನ 10 ದಿನದ ಮುಂಚೆ ಸುರೇಶ್ಗೆ ಈ ಹಾವು ಸಿಕ್ಕಿರುತ್ತೆ. ಆ 10 ದಿನಗಳಲ್ಲಿ ಆ ಹಾವಿಗೆ ಏನೂ ಆಹಾರ ಕೊಟ್ಟಿರಲಿಲ್ಲ. ಯಾಕಂದರೆ ಆಗ ಆ ಹಾವನ್ನ ಹೊರಗೆ ಬಿಟ್ಟ ತಕ್ಷಣ ಶಿಕಾರಿಗೆ ರೆಡಿ ಇರಲಿ, ಹಾಗೆ ಕಚ್ಚಿದಾಗ ವಿಷ ಬರಲಿ ಅನ್ನೋದು ಅವನ ಪ್ಲಾನ್ ಆಗಿತ್ತು. ನಂತರ ಮೇ 6ರಂದು ಸೂರಜ್ ಉತ್ತರಾಳ ಮನೆಗೆ ಬರ್ತಾನೆ. ಹಾವನ್ನ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಕೊಂಡು ತಂದಿರ್ತಾನೆ. ಆತನ ಬ್ಯಾಗ್ ಅನ್ನು ಉತ್ತರಾಳ ರೂಮಿನಲ್ಲಿ ಕದ್ದು ಇಟ್ಟಿರ್ತಾನೆ. ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ ಮೇಲೆ ಸೂರಜ್ ಉತ್ತರಾಳಿಗೆ ಫ್ರೂಟ್ ಜ್ಯೂಸ್ ಮಾಡಿಕೊಂಡು ಬರ್ತಾನೆ. ಅದರಲ್ಲಿ ಬಹಳಷ್ಟು ನಿದ್ರೆ ಮಾತ್ರೆ ಹಾಕಿ ತಂದಿರ್ತಾನೆ. ಉತ್ತರ ಈಗ ತಾನೇ ಹಳೆ ಹಾವು ಕಚ್ಚಿರುವ ನೋವಿನಲ್ಲಿಯೇ ಇರ್ತಾಳೆ. ಹಿಂದಿನ ಸಲ ಪ್ಲಾನ್ ಫ್ಲಾಪ್ ಆಗಿತ್ತು, ಆದ್ರೆ ಈ ಸರ್ತಿ ಯಾವುದೇ ಕಾರಣಕ್ಕೂ ಪ್ಲಾನ್ ಫ್ಲಾಪ್ ಆಗೋಕೆ ಆತ ಬಿಟ್ಟಿರ್ಲಿಲ್ಲ. ಆ ದಿನ ಉತ್ತರಾಳ ಮಗ ಅಜ್ಜ ಅಜ್ಜಿಯ ಜೊತೆ ಮಲಗಿದ್ದ. ಜ್ಯೂಸ್ ಕುಡಿದ ಮೇಲೆ ಉತ್ತರ ಕೂಡ ಗಾಢ ನಿದ್ರೆಗೆ ಜಾರಿದ್ಲು. ಜ್ಯೂಸ್ ಕುಡಿದ ಗ್ಲಾಸ್ ಅನ್ನ ಸೂರಜ್ ಚೆನ್ನಾಗಿ ತೊಳೆದು ತೆಗೆದಿಡ್ತಾನೆ, ಯಾರಿಗೂ ಯಾವ ಶಂಕೆನೂ ಬರಬಾರದು ಅಂತ. ನಂತರ ಕೋಬ್ರವನ್ನ ತೆಗೆದು ಉತ್ತರಾಳ ಮೈ ಮೇಲೆ ಹಾಕ್ತಾನೆ. ಉತ್ತರಾಳಿಗೆ ಪ್ರಜ್ಞೆನೇ ಇರಲಿಲ್ಲ, ಹಾಗೆ ಹಾವು ಕೂಡ ಆಕೆಗೆ ಕಚ್ಚಲೇ ಇಲ್ಲ. ಅದು ತನ್ನಷ್ಟಕ್ಕೆ ಇಳಿದು ಕೆಳಗೆ ಹೋಗುತ್ತೆ. ಹೀಗೆ ಆತ ಎಷ್ಟೋ ಬಾರಿ ಅವಳ ಮೇಲೆ ಆ ಹಾವನ್ನ ಹಾಕಿದ್ರೂ ಅದು ಆಕೆಗೆ ಕಚ್ಚದೆ ಕೆಳಗೆ ಇಳಿದು ಹೋಗುತ್ತಾ ಇತ್ತು. ಕೊನೆಗೆ ಸೂರಜ್ ಹಾವನ್ನ ಅದರ ಗಂಟಲಲ್ಲಿ ಹಿಡಿತಾನೆ. ಆಗ ಅದಕ್ಕೆ
ಕೋಪ ಬಂತು. ಅದರ ಮುಖವನ್ನ ಉತ್ತರಾಳ ಲೆಫ್ಟ್ ಹ್ಯಾಂಡ್ ಹತ್ತಿರ ತಕೊಂಡು ಹೋಗ್ತಾನೆ. ಈ ಸರ್ತಿ ಆ ಹಾವಿಗೂ ವಿಧಿ ಇಲ್ಲದೆ ಆಕೆಯನ್ನ ಕಚ್ಚಿತು. ಸೂರಜ್ನ ಪ್ಲಾನ್ ಏನಿತ್ತು ಅಂದ್ರೆ, ಲಾಸ್ಟ್ ಟೈಮ್ ಉತ್ತರಾಳಿಗೆ ಹಾವು ಕಚ್ಚಿದಾಗ ಯಾರಿಗೂ ಅವನ ಮೇಲೆ ಡೌಟ್ ಬಂದಿರಲಿಲ್ಲ. ಈ ಸರ್ತಿ ಕೂಡ ಬರಲ್ಲ ಅಂತ ಅಂದುಕೊಂಡಿದ್ದ. ಇದೊಂದು ನ್ಯಾಚುರಲ್ ಡೆತ್ ಅನಿಸುತ್ತೆ, ಹಾಗೆ ಇದಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಕೂಡ ಸಿಗುತ್ತೆ. ನಂತರ ಬೇರೆ ಮದುವೆ ಆಗಬಹುದು, ಅಲ್ಲಿಯೂ ಒಳ್ಳೆ ವರದಕ್ಷಿಣೆ ಸಿಗುತ್ತೆ ಅಂತೆಲ್ಲ ಪ್ಲಾನ್ ಹಾಕಿದ್ದ. ಇದನ್ನೆಲ್ಲ ಕೇಳಿಸಿಕೊಂಡ ಪೊಲೀಸರು ಅನ್ಕೋತಾರೆ, ಮನುಷ್ಯ ಇಷ್ಟೊಂದು ಇಂಟೆಲಿಜೆಂಟ್ ಆಗೋಕೆ ಹೇಗೆ ಸಾಧ್ಯ? ಈ ಹಿಂದೆ ಸೂರಜ್ನ ಯಾವುದೇ ಕ್ರೈಮ್ ಬ್ಯಾಕ್ ಗ್ರೌಂಡ್ ಕೂಡ ಇರಲಿಲ್ಲ. ಈಗ ಪೊಲೀಸರು 1,000 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ತಾರೆ. ಸೆಷನ್ಸ್ ಕೋರ್ಟ್ ನಲ್ಲಿ ಮೊಕದ್ದಮೆ ಶುರುವಾಗುತ್ತೆ. ಸುಮಾರು 90 ಜನ ಈ ಕೇಸಿಗೆ ಸಾಕ್ಷಿ ಕೊಡ್ತಾರೆ. ಸ್ನೇಕ್ಗಳ ಬಗ್ಗೆ ಎಲ್ಲಾ ರೀತಿಯ ರಿಸರ್ಚ್ ಪೇಪರ್ಗಳು ಹಾಗೂ ಈ ಕೇಸಿನಲ್ಲಿದ್ದ ಪ್ರೂಫ್ಗಳನ್ನೆಲ್ಲ ಕೋರ್ಟಿನಲ್ಲಿ ಇಡಲಾಯಿತು. ಫೈನಲಿ ಕೋರ್ಟಿಗೆ ಪ್ರೂವ್ ಮಾಡಬೇಕಾಗಿದ್ದು ಹಾವು ತಾನಾಗಿಯೇ ಕಚ್ಚಿಲ್ಲ, ಬದಲಿಗೆ ಒತ್ತಾಯ ಪೂರ್ವಕವಾಗಿ ಅದನ್ನ ಕಚ್ಚಿಸಲಾಗಿದೆ ಎಂದು. ಸ್ನೇಕ್ ಕ್ಯಾಚರ್ ಸುರೇಶ್ ಗವರ್ಮೆಂಟ್ ಸಾಕ್ಷಿ ಆಗ್ತಾನೆ. ಸೂರಜ್ನ ಮೇಲೆ IPC ಸೆಕ್ಷನ್ 302 ಮರ್ಡರ್, 307 ಕೊಲೆಗೆ ಯತ್ನ ಸೇರಿ 308, 201 ಸಾಕ್ಷಿ ನಾಶ, 328 ವಿಷ ಪ್ರಯೋಗ ಈ ಎಲ್ಲಾ ಸೆಕ್ಷನ್ಗಳನ್ನ ಹಾಕಲಾಯಿತು. ಅಕ್ಟೋಬರ್ 2021 ಸೆಷನ್ಸ್ ಕೋರ್ಟ್ ಸೂರಜ್ಗೆ 17 ವರ್ಷ ಜೈಲು ಹಾಗೂ 5 ಲಕ್ಷ ದಂಡ ವಿಧಿಸಿತು. ಮೊದಲ 10 ವರ್ಷ ಪಾಯ್ಸನ್ ಯೂಸ್ ಮಾಡಿ ಹರ್ಟ್ ಮಾಡಿದ್ದಕ್ಕೆ, ನಂತರ 7 ವರ್ಷ ಸಾಕ್ಷಿ ನಾಶ ಮಾಡಿದ್ದಕ್ಕೆ, ಒಟ್ಟಾರೆ 17 ವರ್ಷ. ತದನಂತರ ಜೀವಾವಧಿ ಶಿಕ್ಷೆ, ಡಬಲ್ ಲೈಫ್ ಸೆಂಟೆನ್ಸ್. ಅಂದ್ರೆ ಇನ್ನು ಸೂರಜ್ ಜೀವನ ಪೂರ್ತಿ ಜೈಲಿನಲ್ಲೇ ಕಳೆಯಬೇಕು. ಈ ಕೇಸನ್ನ ರೇರೆಸ್ಟ್ ಆಫ್ ದ ರೇರ್ ಕೇಸ್ ನಲ್ಲಿ ಇನ್ಕ್ಲೂಡ್ ಮಾಡಲಾಯಿತು. ಉತ್ತರಾಳ ಪೋಷಕರು ಅಂತಾರೆ, ಆತನಿಗೆ ಜೀವಾವಧಿಯಲ್ಲ ಮರಣದಂಡನೆ ವಿಧಿಸಬೇಕಾಗಿತ್ತು ಅಂತ. ಮಾರ್ಚ್ 2ರಂದು ಉತ್ತರಾಳನ್ನ ಕೊಲ್ಲೋಕು ಮುಂಚೆ ಅವಳೊಂದಿಗೆ ಬ್ಯಾಂಕಿಗೆ ಹೋಗಿ ಎಲ್ಲಾ ಚಿನ್ನವನ್ನ ಬಿಡಿಸಿಕೊಂಡು ಬಂದಿದ್ದ ಸೂರಜ್. ಹಾಗೆ ಸೂರಜ್ನ ತಂದೆಯ ಮೇಲೆ ಚಿನ್ನ ಕದ್ದ ಹಾಗೂ ಸಾಕ್ಷಿ ನಾಶ ಮಾಡಿದ ಕೇಸ್ ದಾಖಲಾಯಿತು. ಅವರ ಮನೆಯ ಪಕ್ಕ 20 ಪವನ್ ಚಿನ್ನ ಭೂಮಿಯ ಅಡಿ ಕದ್ದಿಡಲಾಗಿತ್ತು. ಈ ಕೆಲಸವನ್ನ ಸೂರಜ್ ಅಲ್ಲ, ಬದಲಿಗೆ ಸೂರಜ್ನ ತಂದೆ ಮಾಡಿದ್ದರು. ನಂತರ ಸೂರಜ್ನ ತಾಯಿ ಹಾಗೂ ತಂಗಿಯ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ರಿಜಿಸ್ಟರ್ ಮಾಡಲಾಯಿತು. ಯಾಕಂದರೆ ಇವರೆಲ್ಲರೂ ಸೇರಿ ಉತ್ತರಾಳಿಗೆ ಬಹಳ ತೊಂದರೆ ಕೊಟ್ಟಿದ್ರು. ಕೋರ್ಟ್ ಕೊಟ್ಟ ತೀರ್ಪಿನ ಪ್ರಕಾರ ಸೂರಜ್ ಹಾಗೂ ಉತ್ತರಾಳ ಮಗುವನ್ನ ಉತ್ತರಾಳ ತಂದೆ ತಾಯಿಗೆ ನೀಡಲಾಯಿತು. ನಂತರ ಉತ್ತರಾಳ ತಂದೆ ತಾಯಿ ಸೂರಜ್ನ ಮನೆಯವರು ಮಗುವಿಗೆ ಇಟ್ಟಿದ್ದ ಧ್ರುವ್ ಹೆಸರನ್ನ ಬದಲಿಸಿ ಆರ್ಜವ್ ಎಂಬ ಹೆಸರಿಗೆ ಮರುನಾಮಕರಣಗೊಳಿಸಿದ್ರು. ಆರ್ಜವ್ ಅಂದ್ರೆ ಸುಖ ಅಥವಾ ದುಃಖದಲ್ಲಿ ದೃಢವಾಗಿರುವವನು, ಪ್ರಾಮಾಣಿಕನು. ಸರಿ, ಇವತ್ತಿನ ಈ ಕೇಸ್ ಇಲ್ಲಿಗೆ ಎಂಡ್ ಮಾಡೋಣ. ಈ ಉತ್ತರಾಳ ಕೇಸ್ನಲ್ಲಿ ನನಗೆ ಅನುಭವವಾದ ತುಂಬಾ ನೋವಿನ ಸಂಗತಿ ಹಾಗೆ ನನ್ನ ಮನಸ್ಸನ್ನ ತುಂಬಾನೇ ಡಿಸ್ಟರ್ಬ್ ಮಾಡಿದ ವಿಷಯ ಅಂದ್ರೆ, ಉತ್ತರಾಳ ಗಂಡ ಅಪರಾಧಿ ಏನಿದ್ದಾನೆ ಅವನು ಅವಳು ಸಾಯುವ ಮೊದಲು ಜ್ಯೂಸನ್ನು ತಂದು ಕೊಡ್ತಾನೆ. ಆ ಜ್ಯೂಸನ್ನು ಕುಡಿಯುವಾಗ್ಲೂ ತನ್ನ ಪತಿ ತನ್ನನ್ನ ಎಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತಾನೆ ನಂಬಿತ್ತು ಆ ಜೀವ. ಆ ಸ್ಟೇಟ್ ಆಫ್ ಮೈಂಡ್, ಆ ಇಬ್ಬರ ಮನಸ್ಥಿತಿ, ಒಂದು ಕಡೆಯಲ್ಲಿ ಅಪರಾಧಿಯಾದ ಆ ಸೂರಜ್, ಮತ್ತೊಂದು ಕಡೆಯಲ್ಲಿ ವಿಕ್ಟಿಮ್ ಸಂತ್ರಸ್ತೆಯಾದ ಆ ಉತ್ತರಾಳ ಮನಸ್ಥಿತಿ, ಇದು ನನ್ನನ್ನ ತುಂಬಾನೇ ಅಸಮಾಧಾನಗೊಳಿಸಿತು. ಬೇರೆ ಕೇಸ್ಗಳನ್ನ ನೋಡಿದ್ರೆ ಅಲ್ಲಿ ಸಾಯುವ ವ್ಯಕ್ತಿಗೆ ಒಂದು ರಿಯಲೈಸೇಷನ್ ಇರುತ್ತೆ. ಹೌದು, ಈಗ ನನ್ನ ಮುಂದೆ ನಿಂತಿರುವ ವ್ಯಕ್ತಿ ನನ್ನನ್ನು ಸಾಯಿಸ್ತಾನೆ, ನಾನು ಸತ್ತು ಹೋಗುತ್ತೇನೆ ಅನ್ನೋ ಒಂದು ರಿಯಲೈಸೇಷನ್ ಇರುತ್ತೆ. ಆದರೆ ಇಲ್ಲಿ ತನ್ನ ಗಂಡನಿಂದಲೇ ಆಕೆ ಸತ್ತು ಹೋಗುತ್ತಾಳೆ ಅನ್ನುವ ವಿಷಯವೇ ಆಕೆಗೆ ಗೊತ್ತಿರಲಿಲ್ಲ. ಇಲ್ಲಿ ವಿಪರ್ಯಾಸ ಅಂದ್ರೆ, ಒಂದು ಕಡೆಯಲ್ಲಿ ಗಂಡನಿಗೆ ಹೆಚ್ಚೆಚ್ಚು ಪ್ರೀತಿಯ ಮಳೆಯನ್ನು ಸುರಿಸುವ ವ್ಯಕ್ತಿ, ಮತ್ತೊಂದು ಕಡೆಯಲ್ಲಿ ಹೆಂಡತಿಗೆ ಹೆಚ್ಚೆಚ್ಚು ವಿಷವನ್ನ ನೀಡಿ ಸಾಯಿಸುವ ವ್ಯಕ್ತಿ.